ನಿರಾಶೆಗೆ ಒಂದು ಖಡ್ಗ. ದೇವರ ವಾಗ್ದಾನಗಳ ಬಗ್ಗೆ ಇರುವ ಅಪನಂಬಿಕೆಯೇ ನಿರಾಶೆಯ ಮೂಲವಾಗಿದೆ. ದಾಖಲು ಮಾಡಿರುವ ಸೈತಾನನ ಮಾತುಗಳಲ್ಲಿ ಮೊದಲನೆಯದು, ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ? ಇದು ಆ ಸ್ತ್ರೀ ದೇವರ ಮಾತುಗಳಲ್ಲಿ ಸಂದೇಹ ಪಡುವಂತೆ ಮಾಡಲು ಕೇಳಿದ ಪ್ರಶ್ನೆಯಾಗಿದೆ. ಯೇಸು ಸೈತಾನನಿಗೆ ವಿರುದ್ಧವಾಗಿ ದೇವರ ವಾಕ್ಯವನ್ನು ಉಪಯೋಗಿಸಿದನು. ಬರೆದದೆ, ಬರೆದದೆ, ಬರೆದದೆ. ದೇವರ ವಾಕ್ಯದ ಮುಂದೆ ನಿರಾಶೆ ಎಂಬ ಸೈತಾನನು ಓಡಿ ಹೋಗಲೇಬೇಕು. ದೇವರ ವಾಕ್ಯವು ಅತಿ ವೇಗವುಳ್ಳದ್ದು, ಶಕ್ತಿಯುಳ್ಳದ್ದು ಮತ್ತು ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು ಆಗಿದೆ. ಅದು ನಮಗೆ ಜೀವವನ್ನು ಮತ್ತು ನೂತನ ಜೀವಿತವನ್ನು ಕೊಡುವಂಥದ್ದಾಗಿದೆ. ಲೋಕವೆಲ್ಲ ಆತನ ಮಾತಿನಿಂದ ಸೃಷ್ಟಿಸಲ್ಪಟ್ಟು ಆತನ ಮಾತಿನಿಂದಲೇ ಎತ್ತಿ ನಿಲ್ಲಿಸಲ್ಪಟ್ಟಿದೆ. ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದುಕೋ. ನೀನು ನಿರಾಶೆಯ ಸಾಮ್ರಾಜ್ಯದಲ್ಲಿ ಜೀವಿಸಬೇಕಾಗಿಲ್ಲ. ಒಮ್ಮೆ ದಾವೀದನು ನಿರಾಶೆಯ ತುತ್ತು ತುದಿಯನ್ನು ತಲುಪಿದನು. ಎಲ್ಲಿ ಹೋಗಲು ಮಾರ್ಗವಿರಲಿಲ್ಲ. ಏನು ಮಾಡಬೇಕೆಂದು ತೋಚದಂತಾಗಿತ್ತು. ಆಗ ಜೀವಿತರ ದೇಶದಲ್ಲಿ ಯೆಹೋವನ ಒಳ್ಳೆಯತನವನ್ನು ನೋಡುವೆನೆಂಬ ನಾನು ನಂಬದೆ ಹೋಗಿದ್ದರೆ ಮೂರ್ಛೆ ಹೋಗುತ್ತಿದ್ದೆನು, ಪವಿತ್ರ ಬೈಬಲ್ ಎಂದು ಹೇಳುತ್ತಾನೆ. ಅವನು ದೇವರ ದಯೆಯನ್ನು ನಿಜವಾಗಲೂ ಕಣ್ಣಿಂದ ನೋಡಲಿಕ್ಕಾಗಲಿಲ್ಲ. ಆದರೂ ನಂಬಿದನು ಮತ್ತು ದೇವರು ಅವನ ನಂಬಿಕೆಯನ್ನು ಘನಪಡಿಸಿದನು. ಆತನು ಅವನ ಎಲ್ಲ ಯುದ್ಧಗಳಲ್ಲಿ ಹೋರಾಡಿದನು. ಅವನ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿದನು. ನಮ್ಮ ಸ್ವಾಭಾವಿಕ ಕಣ್ಣುಗಳಿಂದ ನೋಡಲು ಆಗದಿರುವುದನ್ನು ಆತ್ಮಿಕ ಕಣ್ಣುಗಳಿಂದ ನೋಡಿ ನಂಬಿಕೆಯಿಂದ ದೇವರನ್ನು ಕೊಂಡಾಡಿ ಮಹಿಮೆಪಡಿಸಬೇಕು. ತೀರಿತು ಎನ್ನುವುದು ಕಲ್ವಾರಿ ಶಿಲುಬೆಯಿಂದ ಹೊರಟ ಜಯಭೇರಿಯಾಗಿದೆ. ತೀರಿತು ಎಂದು ನೀನು ನಂಬುತ್ತೀಯೋ? ಕರ್ತನು ಆಗಲೇ ನಮ್ಮ ಎಲ್ಲ ಶೋಧನೆ ಹಾಗೂ ಸಮಸ್ಯೆಗಳ ಮೇಲೆ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಯಾವ ಸಮಸ್ಯೆ ನಮಗೆ ಎದುರಾಗಿ ನಿಲ್ಲುವುದು? ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಪ್ರಿಯರೇ, ನಾವು ಸಾಮಾನ್ಯ ಜನರಲ್ಲ. ನೀವು ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ಪರಿಶುದ್ಧ ಜನಾಂಗವು, ದೇವರ ಸ್ವಕೀಯ ಪ್ರಜೆಯು, ಅಸಾಮಾನ್ಯ ಜನರು ಆಗಿದ್ದೀರಿ. ನೀವು ರಾಜಾದಿರಾಜನಿಗೂ ಕರ್ತಾದಿಕರ್ತನಿಗೂ ಮತ್ತು ದೇವಾದಿದೇವನಿಗೂ ಸೇರಿದವರಾಗಿದ್ದೀರಿ. ಯಾವ ಪಿಶಾಚನು ನಿಮ್ಮ ಮುಂದೆ ನಿಲ್ಲಲಾರನು. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರು. ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು. ಕತ್ತಲಿನ ತರುವಾಯ ಪ್ರಕಾಶವುಳ್ಳ ಮುಂಜಾನೆ ಇದೆ. ಆಳವಾದ ಕಣಿವೆಯ ನಂತರ ದೊಡ್ಡ ಪರ್ವತವಿದೆ. ದೇವರ ವಾಕ್ಯದಲ್ಲಿ ಭರವಸೆವಿಡು. ಕರ್ತನು ನಿನಗೆ ಕಹಿಯನ್ನು ಸಿಹಿಯನ್ನಾಗಿ ಮಾಡುತ್ತಾನೆ. ಆತನು ಕತ್ತಲನ್ನು ಬೆಳಕನ್ನಾಗಿ ಮಾಡುತ್ತಾನೆ. ಆತನು ನಿನ್ನ ಗೊಂದಲವನ್ನು ಸಮಾಧಾನವನ್ನಾಗಿಯೂ, ನಿನ್ನ ಅಶುದ್ಧತ್ವವನ್ನು ಪರಿಶುದ್ಧತೆಯನ್ನಾಗಿಯೂ, ನಿನ್ನ ಮರಣವನ್ನು ಜೀವವನ್ನಾಗಿಯೂ, ನಿನ್ನ ನರಕವನ್ನು ಪರಲೋಕವನ್ನಾಗಿಯೂ ಮಾರ್ಪಡಿಸುತ್ತಾನೆ. ಆತನ ವಾಕ್ಯವು ಅದನ್ನು ಮಾಡುತ್ತದೆ. ಆದುದರಿಂದಲೇ ವಾಕ್ಯವು ಉತ್ತೇಜನ ಕೊಡುವ ವಾಕ್ಯವೆಂದು ಕರೆಯಲ್ಪಟ್ಟಿದೆ. ಯೇಸುವಿನ ಹೆಸರಿನಲ್ಲಿ ನಿನ್ನನ್ನು ನಿರಾಶೆಗೊಳಿಸುತ್ತಿರುವ ಆತ್ಮವನ್ನು ಗದರಿಸು. ಗಾಡ್ ಬ್ಲೆಸ್ ಯು.